ಫ್ರೆಂಡ್ಸ್ ಈ ನನ್ ಮಗ ಇವತ್ತು ಏನ್ ಮಾಡೋದ್ ಗೊತ್ತಾ? 275 ಫಿಟ್ನೆಸ್ ಫ್ಲೋ. ಓ ಗುರು, ಸರಿಯಾಗಿ ಚೀಟ್ ಮಾಡಿದೀನಿ ತಗೋ. ಒಂದೇ ದಿವಸದಲ್ಲಿ 1.5 kg ಗುರು. ನಮ್ಗೇನು ಗಾಬರಿ ಇಲ್ಲ, ಯಾಕಂದ್ರೆ ಈ 1.5 kg ಬಂದು ವಾಟರ್ weight, ಫ್ಯಾಟ್ weight ಅಲ್ಲ. ನಾನ್ ಹೇಳಿಲ್ವಾ ನಮ್ ಆಪ್ಸ್ ಸೇಮ್ ನೆನ್ನೆ ತರನೇ ಇರುತ್ತೆ ಅಂತ. ಸ್ವಲ್ಪ ನೀರ್ ತುಂಬಿಕೊಂಡಿದೆ ಅಷ್ಟೇ. ಇವತ್ತು ಅದೆಷ್ಟು ನೀಟಾಗಿ ಓಟ್ಸ್ ಮಾಡ್ಕೊಂಡು ಹೋಗಿದೆ. ಕ್ರಿಸ್ಪಿ ತರ ಟೆಕ್ಸ್ಚರ್ ಸಿಗೋದು ಬಾದಾಮಿಂದ. ಇವತ್ತು ಅದೇ ಮರ್ತೋಗ್ಬಿಟ್ಟಿದೆ. ಬೈ 1 get 1 ಫ್ರೀ ತರ ಮೊಟ್ಟೆನೂ ಮರ್ತೋಗಿದ್ದೆ. ಅದೇ ಟೈಮ್ ಇವ್ರಿಗೂ ಸ್ವಲ್ಪ ಲೈಟ್ ಆಗಿ ಹೊಟ್ಟೆ ಸೀತಾಯ್ತು. ಹಂಗೆಲ್ಲ ಇರ್ಬಾರ್ದು, ಬನ್ರಿ ಹಿಂಗೆ ಇದ್ರೆ ದಪ್ಪ ಆಗ್ಬಿಡ್ತೀರಾ ಅಂತ ಕ್ಯಾಂಟೀನ್ ಕರ್ಕೊಂಡ್ ಬಂದೆ. ನೆಕ್ಸ್ಟ್ ಆಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಈ ಎಲ್ಲಾನ ಬೇರೆ ಕಡೆ ದೊಡ್ಡ ದೊಡ್ಡ ಮೀಟಿಂಗ್ ಆದ್ರೆ ಕಾಫಿಗೆ ಅಂತ ಒಂದು ವೆಂಡರ್ಸ್ ನ ಕರ್ಸ್ತಾರೆ. ಅದೇನೋ ನಾರ್ಮಲ್ ಮಿಷಿನ್ ಕಾಫಿಗಿಂತನೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇವ್ರು ಏನಾದ್ರು ಮೇಲ್ಗಡೆ ಅಥವಾ ಕೆಳಗಡೆ ಫ್ಲೋರ್ ಬಂದ್ರೆ ಅವ್ರ ಗಾಡಿದೊಂದು ಸೌಂಡ್ ಬರುತ್ತೆ. ಅದ್ ಕೇಳಿಸಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಅವ್ರ ಮುಂದೆ ಇರ್ತೀನಿ. ಅವರು ಬನ್ನಿ ಬ್ರೋ, ನೀವು ಕೇಳೋದೇಚ ನಾವು ಕೊಡೋದೇಚ ಅಂತ ಅವ್ರು ಕೊಡ್ತಾರೆ. ನೆನ್ನೆ ಚೀಟಿ ಮುಗಿಸ್ಕೊಂಡು ಏನೋ ಪಾಪ ಮೊಟ್ಟೆ ಕೊಡೋಣ ಅಂತ ಬಂದ್ರೆ ನಮ್ ರೋಲೆಕ್ಸ್ ಏನಂದ ಗೊತ್ತಾ? ಇವನೇನೋ ತಿನ್ಕೊಂಡ್ ಬಂದವನಲ್ಲ, ಚೀಚಿ ವಾಸನೆ ಬೇರೆ ಬರ್ತೈತೆ. ಏಯ್ ದಿಸ ಹೇಳೋ, ಏನ್ ತಿನ್ಕೊಂಡ್ ಬಂದಿದ್ಯಾ ಮಗನೇ? ಫಿಶ್ ತಿಂದಿರಂಗಿದ್ಯಾ? ನನ್ ಹೊಟ್ಟೆ ಯಾಕೋ ಹಿಂಗ್ ಉರ್ಸ್ತೀಯಾ? ಬಾಯ್ ತೆಗಿಯು, ಇನ್ನು ಏನೇನೋ ಸ್ಮೆಲ್ ಬರ್ತೈತೆ. ಮೊಟ್ಟೆ ನೀನ್ ಇಡೀ ಕಾಂದನೆ ತಿನ್ಬಿಟ್ಟು ನನಗೆ ಇದನ್ ಕೊಡ್ತಾ ಇದ್ಯಾ? ಇದನ್ ತಗೊಂಡ್ ನೀನ್ ನಿಲ್ಸಾಲೆ. ಅರ್ಥ ಆಯ್ತು ಅನ್ಸುತ್ತೆ. ಫ್ರೆಂಡ್ಸ್, ಇನ್ ನನ್ ಭಾಷೆ ಎಲ್ಲ ಅರ್ಥ ಆಗಂಗಿದ್ರೆ ಇಷ್ಟೊತ್ತಿಗೆ ಕಿವಿಲ್ ರಕ್ತ ಬಂದ್ಬಿಟ್ಟಿರೋದಲ್ವಾ? ನೋಡ್ರಿ ನನ್ನ ಹೆಂಗ್ ನೋಡ್ತಾನೆ. ಓಕೆ ಫ್ರೆಂಡ್ಸ್, ಸಿಗೋಣ. ಬಾಯ್ ಬಾಯ್.